ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ 3 ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕಾಪರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾರಿ ಕಲರಲ್ಲಿ ಕಾಂಬಿನೇಷನ್ ಕಾಪರ್ ಇದೆ, ಹಾಗಾಗಿ ಮೀಡಿಯಮ್ ಸೈಜ್ದು ರೌಂಡ್ ಬೀಡು, ಹಾಗೆಯೇ ಬಿಗ್ ಬೀಡ್ ಮತ್ತು ಸ್ಮಾಲ್ ಬೀಡು, ಇದು 3 ಕಾಪರ್ ಬೀಡ್ಸು. ಅದ್ರ ಜೊತೆಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಕತ್ರಿ, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕ್ರೋಶಾ ನೀಡಲ್ ನಂಬರ್ ನೀವು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. ಹಾಗೆಯೇ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಜರಿ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಮೆಹಂದಿ ಕಲರ್ ಆ್ಯಂಡ್ ಮರೂನ್ ಕಲರ್ ಕಾಪರ್ ಮಿಕ್ಸಲ್ಲಿ ಸ್ಯಾರಿ ಇದೆ. ಇದು ಸ್ಯಾರಿ ಕಲರ್, ಸ್ಯಾರಿ ಪೂರ್ತಿಯಾಗಿ ಮರೂನ್ ಇದೆ ಆ್ಯಂಡ್ ಸೆರಗು ಮಾತ್ರ ನಮಗೆ ಈ ರೀತಿ ಗ್ರೀನ್ ಮೆಹಂದಿ ಕಲರಲ್ಲಿದೆ. ಅದ್ರ ಜೊತೆಗೆ ಕಾಪರ್ ಇದೆ, ಎಲ್ಲೂ ಗೋಲ್ಡ್ ಇಲ್ಲ, ಹಾಗಾಗಿ ನಾನು ಕಾಪರ್ ಬೀಡ್ಸ್ನ ಯೂಸ್ ಮಾಡ್ತಾ ಇರೋದು. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ, ಸೀರೆ ಸೆರಗು ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಳ್ಳೋಣ. ದಾರನ ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಮೊದಲು ದಾರನ ಲಾಕ್ ಮಾಡಬೇಕು. ದಾರ ತುದಿಗೆ ಗಂಟಾಕಿಟ್ಕೊಂಡು ಅದನ್ನ ಸೀರೆಗೆ ಲಾಕ್ ಮಾಡ್ಕೋಬೋದು, ಅಥವಾ ನೀವು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಬೋದು. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 2 ಬಾರಿ ಲಾಕ್ನ ಮಾಡ್ಕೊಂಡಿದ್ದಾಗಿದೆ. ಇವಾಗ ಲಾಕ್ ಮಾಡಿದ್ದಾದಮೇಲೆ ನಾವು ಸ್ವಲ್ಪ ದಾರ ಮೇಲಕ್ಕೆ ಎತ್ಬಿಟ್ಟು ಈ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡ್ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಬರಬೇಕು. 4 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ನೋಡಿ, ನೀಡಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಥ್ರೆಡ್ ಒಳಗಡೆಗೆ ಹಾಕಿಬಿಟ್ಟು ಆಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು, 2 ಬಾರಿ ಲಾಕ್ ಮಾಡಬೇಕು. 2 ಬಾರಿ ಲಾಕ್ನ ಮಾಡಬೇಕು. ಇವಾಗ 2 ಬಾರಿ ಲಾಕ್ ಮಾಡಿದ್ದಾದಮೇಲೆ ನಾವು 4 ಚೈನ್ ಹಾಕ್ಕೊಳ್ಬೇಕು. ಮತ್ತೆ 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೊಮ್ಮೆ ಲಾಕ್ನ ಮಾಡಬೇಕು. ಈ ರೀತಿ ಪ್ರತಿ ಬಾರಿ ನಾವು 2 ಬಾರಿ ಲಾಕ್ನ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಇವಾಗ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ಸಿಂಗಲ್ ಲಾಕ್ ಮಾಡಬೇಕಷ್ಟೆ. ಇಲ್ಲಿ ಆರ್ಚ್ ಬರುತ್ತೆ, ನಮಗೆ ಆರ್ಚ್ ಬರೋ ಪ್ಲೇಸಲ್ಲಿ ಸಿಂಗಲ್ ಲಾಕ್ ಬರುತ್ತೆ ಅಷ್ಟೇ. ಅಲ್ಲಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾವಿಲ್ಲಿ ಆರ್ಚ್ ಮಾಡ್ಕೊಳ್ಳೋದಕ್ಕೋಸ್ಕರ 5 ಚೈನ್ ಹಾಕಬೇಕು. 5 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನಾವು ಲಾಕ್ ಮಾಡುವಾಗ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಇವಾಗ ನಾವು ಇಲ್ಲಿ ಮಾತ್ರ 2 ಬಾರಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. 3 ಚೈನ್ ಆದಮೇಲೆ ಇಲ್ಲಿ 2 ಬಾರಿ ಲಾಕ್ ಬರುತ್ತೆ. 2 ಬಾರಿ ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕ್ಬಿಟ್ಟು 2 ಬಾರಿ ಲಾಕ್ ಮಾಡಬೇಕು. ಮತ್ತು ನಾನು ಹೇಳಿದಾಗೆ ನಾವು ಫಸ್ಟು ಬೇಸ್ ಲೈನ್ನ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಳ್ಬೇಕು. ಒಂದು ಆರ್ಚ್ ಮಾಡೋದಕ್ಕೆ ಎಷ್ಟು ಇದು ನಾನು ತೋರಿಸ್ತಾ ಇರೋದು, ಒಂದು ಆರ್ಚಿಗೆ ಇಷ್ಟು ಬೇಸ್ ಬರುತ್ತೆ. ಈಗ ಬೀಡನ್ನ ಆ್ಯಡ್ ಮಾಡಿ ಮತ್ತೆ 4 ಚೈನ್ ಗ್ಯಾಪ್, ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ ಗ್ಯಾಪ್.
2 ಬಾರಿ ಲಾಕ್. ಸೊ ಇದಿಷ್ಟು ಒಂದು ಆರ್ಚ್ ಮಾಡೋದಕ್ಕೆ ನೋಡಿ ಇದಿಷ್ಟು ಬೇಕಾಗುತ್ತೆ. 2 ಬೀಡ್ಗಳು. ನಾನು ಬಿಗ್ ಬೀಡ್ನ ಆ್ಯಕ್ಚುಲಿ ನಾನು ಯೂಸ್ ಮಾಡೋಣ ಅಂತಲೇ ತೊಗೊಂಡೆ, ಬಟ್ ಬೀಡ್ಸು ತುಂಬ ಹೆವಿ ಆಗುತ್ತೆ, ಸಿಂಪಲ್ ಡಿಸೈನ್ಗೆ ಹೆವಿಯಾಗಿ ಬೀಡ್ಸ್ಗಳು ಬೇಡ ಅಂದ್ಬಿಟ್ಟು ನಾನು ಬಿಗ್ ಬೀಡ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಯೂಸ್ ಮಾಡ್ತಾಯಿಲ್ಲ. ನೀವು ಯೂಸ್ ಮಾಡಬೇಕು ನಿಮಗೆ ಅಂತ ಅಂದರೆ 5 ಚೈನ್ ಗ್ಯಾಪ್ ಆಗಿದ್ದೀನಲ್ಲ, ಆ ಗ್ಯಾಪಲ್ಲಿ ಆ ಬಿಗ್ ಬೀಡ್ನ ಯೂಸ್ ಮಾಡ್ಬೋದು. 5 ಚೈನ್ ಗ್ಯಾಪ್ ಇನ್ಸ್ಟೆಡ್ ನೀವು ಬೀಡ್ನ ಆ್ಯಡ್ ಮಾಡ್ಕೋಬೋದು. ನಾನು ಬೀಡ್ ಹೆವಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಡ್ರಾಪ್ ಮಾಡಿದೆ. ನೆಕ್ಸ್ಟು ಅದೇ ರೀತಿ ಫಸ್ಟ್ ಸ್ಟೆಪ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಕಲರ್ ಥ್ರೆಡ್ಡಿಂದ ನೋಡಿ, ಥ್ರೆಡ್ನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಾರ್ಟಿಂಗು ನಾವು ಲಾಕ್ ಮಾಡಿದ್ದೀವಲ್ಲ ಅದೇ ಪ್ಲೇಸಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ನಾವು 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮಧ್ಯಕ್ಕೆ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡ್ಸ್ನ ತೊಗೊಂಡಿರ್ತೀವಲ್ಲ, ಆ ಬೀಡ್ಸ್ನ ನೋಡಿ ನಾನು ಅಟ್ ಎ ಟೈಮ್ 4 ಬೀಡ್ಸ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. 4 ಅಥವಾ 5 ಬೀಡ್ಗಳನ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಬೀಡ್ನ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ನೀವು 2 ಲಾಕ್ ಮಾಡಿರ್ತೀರಲ್ಲ ಆ 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡ್ಕೊಂಬಿಡಿ. ಸೊ ಅದು ನಿಮಗೆ ಯು ಶೇಪಲ್ಲಿ ಕೂತ್ಕೊಳ್ಳುತ್ತೆ. ನೀವು 4 ಆದರೂ ಹಾಕಿ ಇಲ್ಲ 5 ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ, ನೀವು 5 ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದು 2 ಲಾಕ್ ಮಾಡಿರ್ತೀವಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ, ಫಸ್ಟ್ ಸ್ಟೆಪ್ಪಲ್ಲಿ ಆ ಲಾಕ್ ಮಧ್ಯಕ್ಕೆ 2 ಲಾಕ್ ಮಧ್ಯಕ್ಕೆ ನೀವು ಲಾಕ್ ಮಾಡ್ಕೋಬೋದು. ಇವಾಗ ಮತ್ತೆ ಸೇಮು ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು 4 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸ್ಮಾಲ್ ಬೀಡ್ನ ತೊಗೊಂಡಿದ್ದೀವಲ್ಲ ಆ ಬೀಡ್ನ 4 ಬೀಡ್ನು ಕೂಡ ಅಟ್ ಎ ಟೈಮ್ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ನ ಅಲ್ಲಿ ಲಾಕ್ ಮಾಡಬಾರ್ದು. ಈ ಕಡೆ ಏನು ಬೀಡ್ ಎಂಡಿಂಗಲ್ಲಿ 2 ಲಾಕ್ ಇದೆಯಲ್ಲ ಅದ್ರ ಮಧ್ಯಕ್ಕೆ ಇದನ್ನು ಈ ರೀತಿಯಾಗಿ ಲಾಕ್ ಮಾಡಿಬಿಟ್ರೆ ಅದು ಡೈರೆಕ್ಟಾಗಿ ಲಾಕ್ ಆಗಿಬಿಡುತ್ತೆ ನಿಮಗೆ. ಅದಾದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಲಾಕ್ ಮಧ್ಯದಲ್ಲಿ ಲಾಕ್, 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಬೇಕು ಇಲ್ಲಿ. ಇವಾಗ ನಾವು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಇಲ್ಲಿ 5 ಬೀಡ್ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. 5 ಬೀಡ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಇನ್ನೂ ಒಂಚೂರು ಯು ಶೇಪಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ಬೀಡ್ ಸ್ವಲ್ಪ ಬಿಗ್ ಬೀಡ್ ಯೂಸ್ ಮಾಡಿದರೆ ಆ ಥರ 5 ಬೀಡ್ನ ಯೂಸ್ ಮಾಡಿ. ಇವಾಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು 5 ಚೈನ್ ಗ್ಯಾಪ್ಗೆ ನಾವು ಕಂಬನ ಮಾಡ್ಕೊಂಡು ಹೋಗಬೇಕು, ಡಬಲ್ ಆರ್ಚ್. ಇದು ಏನಂದರೆ ಏನು 5 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಇವಾಗ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಅಂದರೆ ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡು ಆಮೇಲೆ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, ಅದನ್ನು 2 ಮಾಡ್ಕೊಳ್ಬೇಕು. ಅದು ಡಬಲ್ ಕ್ರೋಶೆಟ್ ಆಗುತ್ತೆ. ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡ್ನ, 1 ಕಂಬ 1 ಬೀಡ್, 1 ಕಂಬ 1 ಬೀಡು ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಮತ್ತು ನಾನಿಲ್ಲಿ 10 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ 11 ಕಂಬಗಳು ಬರುತ್ತೆ. ಇವಾಗ 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಮತ್ತೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಬೇಕು. ಲಾಕ್ ಮೇಲೆ ಒಂದು ಲಾಕ್ ಮಾಡಿಬಿಟ್ಟು ಆಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು, ಆಮೇಲೆ 2 ಲಾಕ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಇವಾಗ ಬೀಡ್ ಬಂತು ಅಗೇನ್. ಇವಾಗ ಇಲ್ಲಿ ಮತ್ತೆ 4 ಸ್ಮಾಲ್ ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಬೀಡ್ ಕೆಳಗಡೆಗೆ ನೋಡಿ ನಿಮಗೆ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಇವಾಗ ಅಗೇನ್ ನಾವು ಮತ್ತೆ ಬೀಡ್ನ ಆ್ಯಡ್ ಮಾಡಬೇಕು. ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು 4 ಬೀಡ್ಗಳನ್ನ ಆ್ಯಡ್ ಮಾಡೋಣ. ಬೀಡ್ನ ಆ್ಯಡ್ ಮಾಡಿಬಿಟ್ಟು ನಾವು ಲಾಕ್ ಮಾಡಬಾರ್ದು ಬೀಡ್ನ, ನಾವಿಲ್ಲಿ ಹಾಗೇ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ನಾವು 2 ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು ಡೈರೆಕ್ಟಾಗಿ. ನಾವು 4 ಬೀಡ್ನು ಅಟ್ ಎ ಟೈಮ್ ಈ ರೀತಿ ಹಾಕುವಾಗ ಸ್ವಲ್ಪ ಥ್ರೆಡ್ಡು ಬಿಚ್ಕೊಳ್ಳುತ್ತೆ. ಸೊ ಆ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. ಆಮೇಲೆ ಮತ್ತೆ ಬೀಡ್ ಕೆಳಗಡೆಗೆ ಸ್ಮಾಲ್ ಬೀಡ್ಸ್ನ ಬರುತ್ತೆ.
ನಾನೀಗ ಆರ್ಚ್ ಮಾಡಿದ್ನಲ್ಲ, ಆ ಆರ್ಚ್ ಜಾಗಕ್ಕೆ ನೀವು ಬೇಕಾದರೆ ಬಿಗ್ ಬೀಡನ್ನ ಯೂಸ್ ಮಾಡಿ. ನಿಮ್ಮ ಸ್ಯಾರಿ ಗ್ರ್ಯಾಂಡ್ ಆಗಿದೆ, ಅದಕ್ಕೇನಾದ್ರು ಇನ್ನೂ ಗ್ರ್ಯಾಂಡಾಗಿ ಹಾಕ್ಕೊಳ್ಬೇಕು ಅಂತಿದ್ರೆ ಅಲ್ಲಿಗೆ ಬೇಕಾದ್ರೆ ಬಿಗ್ ಬೀಡನ್ನ ಹಾಕಿದ್ರೆ ಬೀಡ್ ಕೆಳಗಡೆಗೆ ಒಂದು ಥ್ರೆಡ್ ಇರುತ್ತಲ್ಲ, ಅಲ್ಲಿಗೆ ನೀವು ಆರ್ಚ್ನ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಹೆವಿ ಆಗುತ್ತೆ ಬೀಡ್ಸ್ ಅಂದ್ಬಿಟ್ಟು ಆ ಬಿಗ್ ಬೀಡನ್ನ ಡ್ರಾಪ್ ಮಾಡಿಕೊಂಡೆ. ನೀವು ಬೇಕಾದರೆ ಹಾಕಿ, ತುಂಬ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಬೀಡ್ ಕೆಳಗಡೆಗೆ ಆದಮೇಲೆ ಮತ್ತೆ 4 ಚೈನ್ ಹಾಕ್ಬಿಟ್ಟು ಈ ರೀತಿ ಆರ್ಚ್ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ಬೇಕಾದರೆ 4 ಸ್ಮಾಲ್ ಬೀಡ್ ಹಾಕಿದ್ದೀನಲ್ಲ, ಅಲ್ಲಿ ಬೇಕಾದರೆ 5 ಬೀಡ್ಸ್ನ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ನೋಡಿ ಪೂರ್ತಿಯಾಗಿ ಮಾಡಿಕೊಂಡು 167 ದಾರದಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. 3 ಆ ಕಡೆ ಈ ಕಡೆ ಗ್ರೀನ್, ಮಧ್ಯದಲ್ಲಿ ಗೋಲ್ಡ್. ಸೊ ಈ ಡಿಸೈನ್ ಇಷ್ಟೇ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.